ನಿಮ್ಮ ಮುಂದಿನ ಕೇಸು ಕಾನ್ವೆಕ್ಸ್ ಲೆನ್ಸ್ ಪೊಸಿಷನ್ ಬಿಟ್ವೀನ್ O and F1. ಸೊ ಇದು ನಿಮ್ಮ ಆಪ್ಟಿಕಲ್ ಸೆಂಟರ್. ದಿಸ್ ಇಸ್ F1 to F1, F2 to F2. ಸೊ ಇಲ್ಲಿ ನಿಮ್ಮ ಆಬ್ಜೆಕ್ಟ್ ಇಡ್ತಾ ಇದ್ದೀವಿ. ಸೊ 1 ಸೆಂಟಿಮೀಟ್ರ್ ಅಷ್ಟು ದೊಡ್ಡದು ಆಬ್ಜೆಕ್ಟ್ ಬರೀರಿ, ತುಂಬ ದೊಡ್ಡದು ಬರೆಯೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳಿ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ನಿಮ್ಮ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ. ಹೇಗೆ ಕಾಣ್ತಾ ಇದೆ ಇದು? ದೇ ಆರ್ ಡೈವರ್ಜಿಂಗ್ ಅಲ್ವಾ? ಅಂಥೇಳಿದ್ರೆ ಇಮೇಜು ಹಿಂದಿದೆ. ಸರಿಗೆ ಬಂದಿಲ್ಲ ಅದು. ಇದು ವಾಸಿ. ದಿಸ್ ಇಸ್ ಎನ್ ವರ್ಚುವಲ್ ಇಮೇಜ್ ಅಂತ ಹೇಳ್ಬೋದು. ಆಯಿತಾ? ಎಲ್ಲಿ ಬೇಕಾದ್ರೂ ಆಗ್ಬೋದು. ಇದೇನು 2F1 ಆಗಬೇಕು ಅಂತೇನಿಲ್ಲ, ಅಕಸ್ಮಾತ್ ಅಲ್ಲ ಆಯ್ತು ಅಷ್ಟೇ. ಆಯಿತಾ? ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಇದು ನಿಮ್ಮ ರೇ ಡಯಾಗ್ರಾಮ್. ಸೊ ಪೇಪರ್ ಮೇಲೆ ಹೇಗೆ ಕಾಣುತ್ತೆ ನೋಡೋಣ. ಉದ್ದದ ಲೈನ್ ಎಳೆಯೋದು ಮರಿಬೇಡಿ. ಅದಾಯಿತು ಅಂದಮೇಲೆ 1, 3, 6, 9, 12. ಆರ್ಕ್ ಬರೆಯೋದು ಮರಿಬೇಡಿ. ಮುಂದಿಂದು ಆಪ್ಟಿಕಲ್ ಸೆಂಟರ್ ಥ್ರೂ ಪರ್ಪೆಂಡಿಕ್ಯುಲರ್ ಲೈನ್ ಚಿತ್ರ ಬಿಡಿಸ್ಬೇಕಾಗುತ್ತೆ. ಸೊ ನೋಡ್ಬೋದು 1 ಸೆಂಟಿಮೀಟ್ರು ಅಷ್ಟು ಉದ್ದದ್ದು ಆಬ್ಜೆಕ್ಟ್ ಬರೆಯೋದಕ್ಕೆ ನೋಡ್ತಾ ಇದ್ದೀನಿ. ಸೊ ಬಿಟ್ವೀನ್ F1 ಆ್ಯಂಡ್ O ಅಲ್ವಾ? ಅದು ನಿಮ್ಮ ಆಬ್ಜೆಕ್ಟ್. 1.5 ಅಲ್ಲ 1 ತೊಗೊಂಡಿದ್ದೀನಿ ನಾನು ಇಲ್ಲಿ. ಸೊ ಮೊದಲೇ ಕೇಸು ಪ್ಯಾರಲ್ ರೇ. ಸೊ ಇವಾಗ ಹೇಗೆ ಅಂತ ಹೇಳಿದ್ರೆ, ಒಂದು ಸ್ಥಿತಿ ಇಟ್ಕೊಂಡು ಆದಷ್ಟು ಡಾಟೆಡ್ ಲೈನು ಸಾಲಿಡ್ ಲೈನ್ ಎರಡೂ ಒಟ್ಟಿಗೆ ಬರೀಬೇಕು. ಸೊ ಮೊದಲೇದಾಗಿ ಸಾಲಿಡ್ ಲೈನು, ಎಕ್ಸ್ಟೆಂಡೆಡ್ ಡಾಟೆಡ್ ಲೈನ್ಸು ಬರೆಯೋದು ಒಳ್ಳೆಯದು. ಸೊ ಇದು ನಿಮ್ಮ ಡಾಟೆಡ್ ಲೈನ್ ಆಗುತ್ತೆ. ಸರಿನಾ? ಎಲ್ಲಿ ನಿಮ್ಮ ರೇ ಮೀಟಾಂಗ್ ಕಾಣುತ್ತೋ ಅಲ್ಲಿ ನಿಮ್ಮ ಇಮೇಜು ಫಾರ್ಮ್ ಆಗಿದೆ ಅಲ್ವಾ? ಸೊ ಇದು ನಿಮ್ಮ ಉತ್ತರ. ಅದು ಡಾಟೆಡ್ ಆಗಿರಬೇಕು. ನಾನು ಹೇಳೋದು ಮರ್ತೋಯ್ತು. ಸೊ ಎನ್ಲಾರ್ಜ್ಡ್ ಡಾಟೆಡ್ ರಿಯಲ್ ವರ್ಚುವಲ್ ಇಮೇಜ್. ಸೊ ಇದು ಕೂಡ ಡಾಟೆಡ್ ಆಗಿರಬೇಕು. ಸರಿನಾ? ಸೊ ಇದು ನಿಮ್ಮ ಉತ್ತರ. ಸೊ ಸೈಜು ಎನ್ಲಾರ್ಜ್ಡ್, ಓರಿಯೆಂಟೇಷನ್ ಎರೆಕ್ಟ್ ಅಂತ ಹೇಳಿದ್ರೆ ಸೀದಾ ಅಂಥೇಳಿ ಈ ರೀತಿಯಲ್ಲಿ ಇದು ಕೂಡ ಕಾಣ್ತಾ ಇದೆ ಅಲ್ವಾ? ರಿಯಲ್ ವರ್ಚುವಲ್ ಲೊಕೇಶನ್ ಸೇಮ್ ಸೈಡ್ ಆ್ಯಸ್ ದ್ಯಾಟ್ ಆಫ್
ಆಬ್ಜೆಕ್ಟ್, ಸರಿನಾ? ಸೊ ಇಲ್ಲೇ ಬರಬೇಕು ಅಂತೇನಿಲ್ಲ ನಮ್ಮ ಕೈಯಲ್ಲಿ. ಸೊ ಪ್ರಾಕ್ಟಿಕಲಾಗಿ ಇದು ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ನಿಮ್ಮ ಆಬ್ಜೆಕ್ಟ್ ಬಂದು ಒಂದು ಗಿಡ. ನಾನು 2 ಲೆನ್ಸ್ ನೋಡಿಸ್ತೀನಿ, ನೀವು ಯಾವುದು ಕಾನ್ವೆಕ್ಸ್ ಅಂತ ಹೇಳಿ ನೋಡ್ಬೇಕು ನೀವೇ. ಅದು 2ನೇ ಲೆನ್ಸು. ಸೊ ಅದರಲ್ಲಿ ಯಾವುದು ಮೊದಲನೇ ಲೆನ್ಸ್ ಅಲ್ವಾ? ನಿಮಗೆ ದೊಡ್ಡದಾಗಿ ಕಾಣುತ್ತೈತೆ ಎಲೆಗಳು, ಹಾಗಾಗಿ ಅದು ನಿಮ್ಮ ಕಾನ್ವೆಕ್ಸ್ ಲೆನ್ಸ್. ಯೂಸೇಜ್ ಏನು? ಆಬ್ವಿಯಸ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಅದು ಬಿಟ್ಟರೆ ನಿಮ್ಮ ಇಂಥದ್ದು ಮೈಕ್ರೋಸ್ಕೋಪ್. ಸೊ ಇವೆರಡು ನಾನು ಹೇಳ್ಬೋದು. ಈ ಪರ್ಟಿಕ್ಯುಲರ್ ಲೆನ್ಸು ಈ ಸ್ಥಿತಿಯಲ್ಲಿ ಎಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿ ನಾನು ನಿಮ್ಮ ಯೂಸೇಜ್ ಹೇಳ್ತಾಯಿದ್ದೀನಿ ಜ್ಞಾಪಕದಲ್ಲಿ, ಆಯಿತಾ? ಇದು ಬಿಟ್ಟು ಇನ್ನೂ ಇರುತ್ತೆ, ತಕ್ಷಣಕ್ಕೆ ಆಬ್ವಿಯಸ್ಲಿ ತುಂಬ ಇರುತ್ತೆ. ನಾನು ಎರಡೇ ಜ್ಞಾಪಕ ಬರ್ತಾಯಿರೋದು ನನಗೆ. ಇನ್ನು ಮಿಕ್ಕಿದ್ದು ಏನು ಜ್ಞಾಪಕ ಇದೆಯೋ, ಏನು ನಿಮ್ಮ ಸಿಲೆಬಸಲ್ಲಿ ಇದೆಯೋ ಅದನ್ನೆಲ್ಲ ಆಮೇಲೆ ಲಿಸ್ಟ್ ಮಾಡ್ತೀನಿ, ಸರಿನಾ? ಸೊ ಪ್ರಾಕ್ಟೀಸ್ ಮಾಡಿ ಡಾಟೆಡ್ ಲೈನ್ ಅವೆಲ್ಲನೂ. ಸೊ ಈ ಚಿತ್ರ ಪ್ರಾಕ್ಟೀಸ್ ಮಾಡಲೇಬೇಕು, ಒಂದಷ್ಟು ಚಿತ್ರ ನೀವು ಮಾಡಲೇಬೇಕು. ಒಂದು ಸತಿ ಇಲ್ಲಿ ಮತ್ತೊಂದು ಸತಿ ಕ್ಲಾಸಲ್ಲಿ ಪಕ್ಕ ಏನು ಶಾರ್ಟ್ಕಟ್ ಇಲ್ದಿರ ನೀಟಾಗೆ ನಾನು ಹೇಗೆ ಮಾಡ್ತೀನೋ ನನಗಿಂತ ಚೆನ್ನಾಗಿ ಮಾಡೋದು ಒಳ್ಳೆಯದೇ, ಆಯಿತಾ? ಸೊ ಮಿನಿಮಮ್ ನನ್ನ ಸ್ಟ್ಯಾಂಡರ್ಡ್ ಮಾಡಲೇಬೇಕು ನೀವು.